ಗಂಗಾವತಿಯಲ್ಲಿ ಕಲಾ ಕುಸುಮ ಸಂಗೀತ ಕಾರ್ಯಕ್ರಮ ಜರುಗಿತು. ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ, ಕೊಪ್ಪಳ, ಬೆಂಗಳೂರು ಹಾಗೂ ಶ್ರೀ ಗುರು ಕುಮಾರೇಶ್ವರ ಸಂಗೀತ ಮತ್ತು ಲಲಿತ ಕಲಾ ಸಂಸ್ಥೆ ಗಂಗಾವತಿ ಇವರ ಸಹಯೋಗದಲ್ಲಿ ಇಂದು ಗವಾಯಿ ಶ್ರೀ ಕುಮಾರ ಪಂಚಾಕ್ಷರ ಶ್ರೀ ಬೊಮ್ಮಲಾಪುರರವರ ಸ್ವರ ಶ್ರದ್ಧಾಂಜಲಿ ಪ್ರಯುಕ್ತ ಕಲಕುಸುಮ ಸಂಗೀತ ಕಾರ್ಯಕ್ರಮ ಇಂದು ಸ್ಥಳೀಯ ಪಿಎಂಶ್ರೀ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಗಂಗಾವತಿಯಲ್ಲಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ರಾಜೇಶ್ವರಿ ಕುಮಾರ್ ಪಂಚಾಕ್ಷರ್ ಇವರು ವಹಿಸಿ ಮಾತನಾಡುತ್ತಾ, ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಕೊಪ್ಪಳ ಮತ್ತು ಗಂಗಾವತಿ ಎಲ್ಲ ಸಹೋದರ ಸಹೋದರಿಯವರಿಂದ ಮತ್ತು ನಾಗರಿಕರಿಂದ ಈ ಕಾರ್ಯಕ್ರಮ ನಡೆದು ಬಂದಿದೆ. ಇಂದು ನನ್ನ ಪತಿ ಶ್ರೀಕುಮಾರ್ ಪಂಚಾಕ್ಷರ್ ಅವರ ಆತ್ಮಕ್ಕೆ ಶಾಂತಿ ದೊರಕಿದೆ. ಪ್ರತಿ ವರ್ಷ ತಮ್ಮೆಲ್ಲರ ಸೇವೆ ಇದಾಗಿರಲಿ ಎಂದು ಹೇಳಿದರು. ಬಿಸಿಲುಗುದುರೆ ದಿನಪತ್ರಿಕೆಯ ಸಂಪಾದಕರು, ಹಿರಿಯ ಸಂಗೀತ ಕಲಾವಿದರು ಮಾತನಾಡುತ್ತಾ, ಗಂಗಾವತಿಯು ಸಂಸ್ಕೃತಿಯ ನಾಡು, ಸಂಗೀತದ ಬೀಡಾಗಿದೆ. ಅದರಂತೆ ಇಂದು ಶ್ರೀ ಕುಮಾರ ಪಂಚಾಕ್ಷರ್ ಅವರ ಸ್ವರ ಶ್ರದ್ಧಾಂಜಲಿ ಉತ್ತಮವಾಗಿ ಸಂಗೀತ ಕಾರ್ಯಕ್ರಮ ಜರುಗಿತು ಎಂದು ಶುಭ ಹಾರೈಸಿದರು. ಉದ್ಘಾಟಕರಾಗಿ ಆಗಮಿಸಿದ ಕಲ್ಯಾಣ ನಗರದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಶ್ರೀ ಬಸಪ್ಪ ನಾಗೋಲಿ ಅವರು ಕುಮಾರ್ ಪಂಚಾಕ್ಷರ್ ಅವರ ಬಗ್ಗೆ ಮಾತನಾಡುತ್ತಾ, ಕುಮಾರ್ ಪಂಚಾಕ್ಷರ್ ಅವರ ಸಂಗೀತ ಜ್ಞಾನದಿಂದ ಎತ್ತರಕ್ಕೆ ಬೆಳೆದವರಾಗಿದ್ದರು. ಅವರು ಸಂಘಟನೆ ಚೆನ್ನಾಗಿತ್ತು, ಒಗ್ಗಟ್ಟಿನಿಂದ ಎಲ್ಲವೂ ಸಾಧ್ಯವಾಯಿತು. ಮುಂದಿನ ದಿನಮಾನಗಳಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡಿಕೊಂಡು ಬರೋಣ ಎಂದು ಶುಭ ಹಾರೈಸಿದರು. ಹಿರಿಯ ಅತಿಥಿಗಳು ಶ್ರೀ ಎಂಕೋಬರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನಾಗರಾಜ್ ಶಾವಿ ಕೊಪ್ಪಳ, ರಾಘವೇಂದ್ರ ಗಂಗಾವತಿ ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ನಾಗರಾಜ್, ಪ್ರಕಾಶ್ ಪಾಟೀಲ್ ಶಿಕ್ಷಕರು ಗಂಗಾವತಿ, ಶ್ರೀ ಶಿವಕುಮಾರ್ ಗೆಜ್ಜೆ ಶಿಕ್ಷಕರು ಗಂಗಾವತಿ, ವೈಷ್ಣವಿ ಹಾಗೂ ಶ್ರೀ ಗುರು ಪುಟ್ಟರಾಜು ಸಂಗೀತ ಪಾಠಶಾಲಾ ತಂಡದಿಂದ ಪ್ರಾರ್ಥನೆ ಜರುಗಿತು. ಶ್ರೀ ಬಿನ್ನಾಳ್ರವರು ಪ್ರಾಸ್ತಾವಿಕ ಮಾತನಾಡಿದರು. ಕಲ್ಯಾಣ ನಗರದ ನಾಗರಿಕರು, ಅನೇಕ ಕಲಾವಿದರು ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸ್ವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾವೆಲ್ಲ ಕಾರ್ಯಕ್ರಮವನ್ನು ನೋಡಿ ಹರಿಸಿದಿರಿ. ತಮ್ಮೆಲ್ಲರಿಗೂ ಇವತ್ತಿನ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಇವತ್ತು ಹಲವಾರು ಪತ್ರಕರ್ತರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಸುದರ್ಶನ್ ಸರ್ ಆಗಿರ್ಬೋದು, ಕಾಶಿಮೇಲಿ ಮುದ್ದಾವಳ್ಳಿ ಅವರಾಗಿರ್ಬೋದು, ಬೇರೆ ಬೇರೆ ಎಲ್ಲ ಮಾಧ್ಯಮದ ಮಿತ್ರರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು, ಆ ಗುರುಪುಟ್ಟರಾಜ ಗುರುವರ್ಯರ ಕೃಪಾಶೀರ್ವಾದ ಅವರಿಗೆ ಸದಾ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ಮುಂದಿನ ದಿನದಲ್ಲಿ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಕಲಾವಿದರಿಗೂ ಮತ್ತು ಎಲ್ಲ ಪ್ರೇಕ್ಷಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಪ್ರಸಾದದ ವ್ಯವಸ್ಥೆ ಇದೆ, ದಯಮಾಡಿ ಎಲ್ಲರೂ ಪ್ರಸಾದವನ್ನು ತೆಗೆದುಕೋಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ. ಈ ಕಾರ್ಯಕ್ರಮ ಮಾಡೋಕ್ಕೆ ತುಂಬ ಕಷ್ಟ ಅನಿಸುತ್ತೆ, ಆದರೂ ಅನಿವಾರ್ಯ ಅವರು ಶ್ರದ್ಧಾಂಜಲಿ ಪೂರ್ವಕವಾಗಿ ಅವರು ಸಲ್ಲಿಸಲೇಬೇಕಾಗಿತ್ತು. ಆ ಕಾರಣಕ್ಕಾಗಿ ನಾವು ಹಮ್ಮಿಕೊಂಡ್ವಿ. ಪಂಚಾಕ್ಷರ್ ಕುಮಾರ್ ಅನ್ನೋದು ಬರೀ ಒಬ್ಬ ಮನುಷ್ಯನಲ್ಲಿ ಅವನ ಟೀಮ್ ಒಬ್ಬ ಶಕ್ತಿಯಾಗಿತ್ತು. ಎಷ್ಟೇ ಶಿಟ್ಟು ಸಡುವಿರಲಿ, ನಾವು ಕೂಡ ಬಂದಾಗ ಮಾತ್ರ ಭಾಳ ಶಾಂತವಾಗಿರ್ತಿದ್ವಿ. ಭಾಳಷ್ಟು ವಿಚಾರಗಳನ್ನು ವಿನಿಮಯ ಮಾಡ್ಕೋತಿದ್ವಿ. ಎಲ್ಲ ಏನೇ ಇದ್ದರೂ ನಾವು ಕೇಳ್ಕೊಂಡು ಮಾಡಿಕೊಂಡ್ರು, ಒಬ್ರಿಗೊಬ್ರು ಅಣ್ತಮ್ಮಕ್ಕಿಂತ ಹೆಚ್ಚಾಗಿದ್ವಿ. ಅವನೊಂದು ಅಗಲಿಕೆ ನಿಜವಾಗ್ಲೂ ನಮ್ಮ ಎಲ್ಲ ಟೀಮಿನ ಒಂದು ದೊಡ್ಡ ಕೊರತೆ ಅಂತ ಅನಿಸುತ್ತೆ. ಭಾಳಷ್ಟು ಕಾಲ ಇನ್ನೂ ಬದುಕಿ ಬಾಳಬೇಕಾಗಿರ್ತಕ್ಕಂಥ ಒಂದು ಜೀವ ನಮ್ಮ ಒಡನೆ ಇಲ್ಲ. ಯಾರು ಯಾವಾಗ ಏನು ಕರೀತು ಅಂತ ಗೊತ್ತಿಲ್ಲ. ಅದಕ್ಕೆ ಇವತ್ತು ಅವಾಗೇನೋ ನಾವು ಹೋಗೋದನ್ನ ಬಿಟ್ಟು ಹೋಗ್ಬೋದು, ಬಟ್ ಅವರು ಬಿಟ್ಟು ಹೋಗಿರ್ತಕ್ಕಂಥ ಬಾಂಧವ್ಯ ಏನಿದೆ ಅದು ಕೊನೆ ತನಕ ಉಳಿತದೆ. ದಿನಕ್ಕೊಂದು 2 ಸಲ ಕರೆ ಕೊಡಬೇಕು. ಈಗ ಕುಮಾರ ಭೈರವಿರಾಗುವಂತೆ ಈ ಒಂದು ಸ್ವರ ಶ್ರದ್ಧಾಂಜಲಿಯನ್ನು ನಾವು ಸಮರ್ಪಿಸೋಣ ಹೇಳ್ತಾರೆ.